ರಾಜ್ಕುಮಾರ್ ಅವರ ಅಭಿನಯದ ಮಯೂರ ನೋಡಿದ್ದೀರಿ, ಕವಿರತ್ನ ಕಾಳಿದಾಸ ನೋಡಿದ್ದೀರಿ, ಇನ್ನೂ ಅನೇಕ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಭಕ್ತಿರಸ ಪ್ರಧಾನವಾದ ಚಿತ್ರಗಳೆಲ್ಲ ನೋಡಿದ್ದೀರಿ. ನನಗನ್ಸೋದು ಈ ಪಿನಾಕ ಅನ್ನೋ ಒಂದು ನಮ್ಮ ಎಪಿಸೋಡ್ ಏನಿದೆ, ನಿಮಗೆ ಆ ಮಯೂರ ಲೆವೆಲ್ಗಿಂತ ಒಂದು ಪಟ್ಟು ಜಾಸ್ತಿನೇ ಅಂತ ನನಗನ್ಸುತ್ತೆ. ಯಾಕೆಂದರೆ ಈಗ ನೀವು ನೋಡಿರೋದು ಬರೀ ಒಂದು 10% ಅಷ್ಟೇ ಸೆಟ್ಟು. ಇದೆಲ್ಲ ಟೆಕ್ನಿಕಲ್ ಇದರಲ್ಲಿ ಮೇಡಮ್ ಹೇಳಿದಾಗೆ ಅದು ಆದಮೇಲೆ ಇದರ ತಾಕತ್ತು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇದಕ್ಕೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಗಣೇಶಿಗೆ ಅವರು ಮುಂಗಾರು ಮಳೆಯಲ್ಲಿ ಮಳೆ ದೃಶ್ಯದಲ್ಲಿ ಆ ಮೈಯೆಲ್ಲ ಕೆರ್ಕೊಂಡು ಪರ 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 ಅಂತ ಡೈಲಾಗ್ ಹೇಳಿ ಅದು ಭಾಳ ಹೈಲೈಟ್ ಆಗ್ಬಿಟ್ಟಿತ್ತು. ಅದರಲ್ಲಿ ಹಾಡುಗಳು ಬಹಳ ಚೆನ್ನಾಗಿತ್ತು. ಇದರಲ್ಲಿ ಒಂದು ಹಾಡು ಸುಮಾರು ಅರ್ಧ ಮುಕ್ಕಾಲು ಭಾಗ ನಡೆದಿದೆ. ಅದು ಭಕ್ತಿರಸ ಪ್ರಧಾನವಾದಂಥ ಒಂದು ಹಾಡು. ಬಹಳ ಸೊಗಸಾಗಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಇನ್ನೂ 4 ಹಾಡುಗಳಿದೆ ಅಂತ ಮೇಡಮ್ ಹೇಳಿದ್ರು. ಅದು ಬಹಳ ಚೆನ್ನಾಗಿ ಬರುತ್ತೆ ಅಂತ ನಾನು ಯಾಕೆ ಮಯೂರ ಲೆವೆಲ್ಗೆ ಹೋಲಿಸ್ತೀನಿ ಅಂತಂತಂದರೆ ಅಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ಒಳ್ಳೆ ಅವಕಾಶ ಇತ್ತು. ವಜ್ರಮುನಿ ಮಾಡಿದರು, ಶ್ರೀನಾಥ್ ಮಾಡಿದರು, ಸುಮಾರು ಜನ ಮಾಡಿದರು. ಇಲ್ಲೂ ಅದೇ ರೀತಿ ಪಾತ್ರಗಳಿಗೆ ಅಷ್ಟೇ ಈಕ್ವಲ್ ಆಗಿ ಅವರು ಸ್ಕೋಪ್ ಕೊಟ್ಟಿದ್ದಾರೆ. ನಿನ್ನೆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಮಾಡುವಾಗ ಸುಮಾರು 2 ಪುಟದಷ್ಟು ಸಂಭಾಷಣೆ ಒಂದೇ ಟೇಕಲ್ಲಿ ಗಣೇಶ್ ಮಾಡಿದ್ರು. ಎಲ್ಲರೂ ಬರ್ರಂತ ಕ್ಲಾಪ್ಸ್ ಹೊಡೆದ್ಬಿಟ್ರು. ನೀವು ಆ ಸೀನ್ ನೋಡಿದ್ರೆ ನಿಮಗೂ ಥ್ರಿಲ್ ಅನಿಸುತ್ತೆ. ಆಮೇಲೆ ಭಾಷಾಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ್ಗೆ ನಾನು ಹೀರೋಗಳೆಲ್ಲ ಪೈಕಿ ಬಹಳ ಇಷ್ಟಪಡುವಂಥ, ನಾನು ರೆಕಮೆಂಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗಣೇಶನ ಬಗ್ಗೆ ಹೊಗಳ್ತಾ ಇಲ್ಲ. ನನಗೆ ಯಾವಾಗಲೂ ಭಾಷೆಯ ಬಗ್ಗೆ ಬಹಳ ಅದು ಚೇತನಿಗೂ ಗೊತ್ತು, ವಾಸವ್ರಿಗೂ ಎಲ್ರಿಗೂ ಗೊತ್ತು. ನಾನು ಖಂಡಿತವಾದಿ ಲೋಕವಿರೋಧಿ ಅನ್ನೋ ಥರ ಮಾತಾಡೋದು ನಾನು. ಸೊ ಹಾಗಾಗಿ ಭಾಷೆಯ ಬಗ್ಗೆ ಆತನಿಗೆ ಎಷ್ಟು ಹಿಡಿತಾ ಇದೆ ಅಂತಂದರೆ ಅವನ ಬಾಯಲ್ಲಿ ಅಪಶಬ್ದನೇ ಬರೋದಿಲ್ಲ. ಅದು ಈ ಥರದ ಒಂದು ಪಾತ್ರಗಳಿಗೆ ನಿಮಗೆ ಹೆಚ್ಚು ಮಹತ್ವ. ರಾಜ್ಕುಮಾರ್ ಅವರು ಇವತ್ತಿಗೂ ಯಾಕೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತಂದರೆ ಅವರ ಬಾಯಲ್ಲಿ ಬರ್ತಿದ್ದ ಸಂಭಾಷಣೆ, ಅವರ ಬಾಯಲ್ಲಿ ಬರ್ತಿದ್ದ ಕನ್ನಡ. ಸೊ ಹಾಗಾಗಿ ಆ ಲೆವೆಲ್ಗೆ ಆತ ಭಾಷೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದರಲ್ಲಿ ನಿಸ್ಸೀಮ ಅಂತ ನನ್ನ ಒಂದು ಅಭಿಪ್ರಾಯ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.